ಅದೇ ಖುಷಿ. ಅಂದರೆ ನೋಡಿದವ್ರು ಪ್ರತಿಯೊಬ್ಬರೂ ಒಂದು ಅವ್ರ ಫ್ಯಾಮಿಲಿ ಕತೆ ಇದು ನಮ್ಮ ಮನೇಲಿ ನಡೆದಿರುವಂಥದ್ದು ಅಥವಾ ಈ ನನ್ನ ಅಕ್ಕಪಕ್ಕ ನೋಡಿರುವಂಥ ಕೆಲವು ಘಟನೆಗಳು ಹಾಗಂಗೆ ರಿಯಲಿಸ್ಟಿಕ್ಕಾಗಿ ಕಾಣಿಸ್ತಾ ಇದೆ ಅಂತಲ್ಲ. ಸೊ ಈ ರಿಯಲಿಸ್ಟಿಕ್ ಎಕ್ಸ್ಪೀರಿಯನ್ಸ್ ಕೊಡಬೇಕು ಅನ್ನೋದು ಆಸೆ ಆಗಿತ್ತು. ಆ್ಯಂಡ್ ಅದು ಜನ ನೋಡ್ಕೊಂಡು ಹೊರಗಡೆ ಬಂದು ಎಷ್ಟು ರಿಯಲಾಗಿ ತೆಗ್ದಿದ್ದಾರೆ ಗುರು ಇದನ್ನ ಅಂತ ಹೇಳ್ತೀರಲ್ಲ, ಅದು ಸಿಕ್ಕಾಪಟ್ಟೆ ಖುಷಿ ಕೊಡ್ತಾ ಇದೆ. ಆ್ಯಂಡ್ ಡೆಫಿನೆಟಾಗಿ ಒಂಥರ ಏನು ಅಂದ್ಕೊಂಡು ಮಾಡಿದ್ವಿ ಆ ರಿಯಾಕ್ಷನ್ ಸಿಗ್ತಿರೋದು ತುಂಬಾ ಖುಷಿ ಇದೆ. ಆ್ಯಂಡ್ ತುಂಬ ಖುಷಿ ಆಗ್ತಿರೋದು ಫ್ಯಾಮ್ಲೀಸ್ ಆಚೆ ಬರ್ತಿರೋವಂಥದ್ದು. ಅಂದರೆ ಈಗ ಹುಡುಗರೇನೋ ಬಂದುಬಿಡ್ತಾರೆ ಅನ್ನೋ ಥರದ್ದು ಯೂಶಲ್ ಮಾತಿರುತ್ತೆ, ಬಟ್ ಫ್ಯಾಮ್ಲೀಸ್ ಹೊರಗಡೆ ಬರಬೇಕು ಅಂದರೆ ನಿಜವಾಗ್ಲೂ ಇಷ್ಟ ಆಗಿದ್ದು ಯಾರು ಹೇಳಿದ್ರೆ ಮಾತ್ರ ಇಡೀ ಫ್ಯಾಮ್ಲೀಸ್ ಆಚೆ ಬರೋದು. ಸೊ ಆ ಥರ ಫ್ಯಾಮ್ಲೀಸ್ನ ಹೊರಗಡೆ ನೋಡಿದಾಗ ತುಂಬ ಖುಷಿ ಆಗ್ತದೆ. ಇನ್ನೊಂದು ಅಷ್ಟು ಜನಕ್ಕೆ ಹೇಳೋದಷ್ಟೇ, ಇವಾಗ ಯಾರೋ ಹೇಳಿದ್ದಾರೆ ನೋಡಿದ್ದಾರೆ ಚೆನ್ನಾಗಿದೆ ಅಂತ ಹೇಳಿದಾಗ ನೀವು ಸುಮ್ಮನೆ ಕೂತ್ಬಿಟ್ರೆ ಅದು ಮರ್ಯಾದ ಪ್ರಶ್ನೆ ಆಗುತ್ತೆ. ಹೊರಗಡೆ ಬನ್ನಿ, ಥಿಯೇಟ್ರಲ್ಲಿ ಸಿನಿಮಾ ನೋಡಿ, ಇದನ್ನು ಎಕ್ಸ್ಪೀರಿಯನ್ಸ್ ಮಾಡಿ ಅಂತ. ನಿಮಗೆ ಬಂದಂಥ ಬೆಸ್ಟ್ ಕಾಂಪ್ಲಿಮೆಂಟ್ ಅದಕ್ಕೆ ನಮ್ಮ ಡೈರೆಕ್ಟರ್ ಆಗ್ತಾರೆ. ನಮಸ್ಕಾರ. ಸಿನಿಮಾನ ಎಲ್ಲ ವರ್ಗದವ್ರು ನೋಡಬೇಕು ಅಂತಲೇ ಮಾಡೋದು ಸತ್ಯ. ಆದರೆ ಯಾವುದೋ ಒಂದು ವರ್ಗ ಜಾಸ್ತಿ ಬಂತು ಅಂದಾಗ ಅದಕ್ಕೊಂದು ಖುಷಿ ಇರುತ್ತಲ್ಲ, ಅದು ಇದೇನಂದರೆ ಸೀನಿಯರ್ ಸಿಟಿಸನ್ನಿಂದ ಹಿಡಿದು ಫ್ಯಾಮಿಲಿ, ಅವ್ರ ಅಕ್ಕ ಇದ್ದರೆ ಅವ್ರ ಅಪ್ಪ ಅಮ್ಮನ ಕರ್ಕೊಂಬರೋದು, ಈ ಥರದ್ದು ನಡೀತಾ ಇದೆಯಲ್ಲ, ಇದು ಭಾಳ ಖುಷಿ ವಿಷಯ. ಥಿಯೇಟ್ರಿಗೆ ಬಂದು ಎಷ್ಟೋ ವರ್ಷ ಆಯಿತು, ಇವಾಗ ಬಂದಿದ್ದೀನಿ ಅಂತ ಹೇಳೋ ಮಾತುಗಳು ಭಾಳ ಖುಷಿ ಕೊಟ್ಟಿದ್ದು ನನಗೆ. ಮತ್ತು ಒಂದಿಷ್ಟು ಜನ ಹೇಳಿದ್ದು ಬೇರೆ ಬೇರೆ ಭಾಷೆಗಳಲ್ಲಿ ಈ ಥರದ ಸಣ್ಣ ಸಣ್ಣ ಮೈನ್ಯೂಟ್ ಥಿಂಗ್ಸ್ನ ಶೂಟ್ ಮಾಡ್ತಾರೆ, ಕನ್ನಡದಲ್ಲಿ ಅದು ಕಮ್ಮಿ ಆಗಿತ್ತು, ಬಟ್ ಆ ಥರದ್ದೆಲ್ಲ ಅಂಶಗಳು ಈ ಸಿನಿಮಾದಲ್ಲಿ ಅಳವಡಿಸ್ಕೊಂಡಿದ್ದೀರಲ್ಲ ಅದು ಸೂಪರ್ ಅಂತ ಹೇಳಿದ್ದು. ಇವೆಲ್ಲ ಸ್ವತಃ ಒಬ್ಬ ಡೈರೆಕ್ಟ್ರಾಗಿ ನನಗೆ ಕಾಂಪ್ಲಿಮೆಂಟು. ಇದೆಲ್ಲದಕ್ಕೂ ಮೀರಿ ಕನ್ನಡದವರಾಗಿ ನಮ್ಮೆಲ್ಲರಿಗೂ ಖುಷಿ ವಿಷಯ ಏನು ಅಂತಂದರೆ, ಒಂದು ಕಂಟೆಂಟ್ ಸಿನಿಮಾ ಬಂದಾಗ ಅದಕ್ಕೆ ಯಾವುದೋ ಒಂದು ವರ್ಗ ಮಾತ್ರ ಬರದೆ ಎಲ್ಲ ವರ್ಗಗಳು ಬರ್ತಾ ಇದೆಯಲ್ಲ. ಆ್ಯಂಡ್ ಇವಾಗ ಮೈಸೂರಲ್ಲಿ ಒಂದು ಶೋ ಅರೇಂಜ್ ಆಗ್ತಾ ಇದೆ, ಅದಕ್ಕೆ ಆಟೋಮೆಟಿಕ್ಲಿ ಒಂದಿಷ್ಟು ಜನ ಬರ್ತಾರೆ ಅಂದಾಗ ನಾವು ಹೋಗೋಕ್ಕಾಗತ್ತೆ. ಈಗ ಎಲ್ಲ ಕಡೆ ಟ್ರಾವೆಲ್ ಮಾಡೋದಕ್ಕೆ ಏನು ಸಮಸ್ಯೆ ಅಂತಂದರೆ, ನಾವು ಇನ್ನೂ ಬೆಳೀತಾ ಇರೋ ಟೀಮ್, ತೀರಾ ಬೆಳೆದಿರೋ ಟೀಮಲ್ಲ, ಎಲ್ಲ ಕಡೆ ಟ್ರಾವೆಲ್ ಮಾಡೋಕ್ಕೆ ಒಂದೇ ಸಲ ಕಷ್ಟ ಸಾಧ್ಯ. ಟೀಮಲ್ಲಿ ಮೆಂಬರ್ಸ್ ಜಾಸ್ತಿ ಇದ್ದಾರೆ, ಆರ್ಟಿಸ್ಟ್ ಜಾಸ್ತಿ ಇದ್ದಾರೆ, ಎಲ್ಲರೂ ಇದ್ದೀವಿ, ಎಲ್ರಿಗೂ ಒಂದು ಜೋಶ್ ಇದೆ ಮಾಡಲೇಬೇಕು ಅಂತ. ಖಂಡಿತ ಬಿಟ್ಕೊಡೋ ಮಾತೆಲ್ಲ ಇಲ್ಲವೇ ಇಲ್ಲ, ಅದನ್ನು ಎಲ್ಲ ಕಡೆ ಹೋಗಬೇಕು, ತಲುಪಬೇಕು ಅಂತ. ಈ ಥರ ತಲುಪಿ 4 ಜನ ಬರ್ತಾರೆ ಅಂದರೆ ಅಲ್ಲಿ ಹೋಗೋದ್ರಲ್ಲಿ ಅರ್ಥ ಇದೆ ಅಂತ. ಆ ಕಾರಣಕ್ಕೆ ಅದನ್ನು ಮಾಡ್ತಾಯಿದ್ದೀವಿ, ಅದನ್ನು ಬಿಡ್ತಾ ಇಲ್ಲ. ನಾಳೆ ಮೈಸೂರು ಹೋಗ್ತಾಯಿದ್ದೀವಿ, ನಾಡಿದ್ದು ಶಿವಮೊಗ್ಗ ಹೋಗ್ತಾಯಿದ್ದೀವಿ, ಈ ಥರ ಟ್ರಾವೆಲ್ ಅಂತೂ ಕಂಟಿನ್ಯೂ ಮಾಡ್ತಾಯಿದ್ದೀವಿ. ಆ್ಯಂಡ್ ಇಷ್ಟರೊಳಗಡೆ ಏನಾಗಿದೆಯಲ್ಲ ಆ ವಿಷಯಕ್ಕೆ ಎಷ್ಟು ಖುಷಿ ಇದೆ ಕೇಳಿದ್ರೆ ಒಂದು 75% ಖುಷಿ ಇದೆ. ಇನ್ನು 25% ಖುಷಿ ಬಾಕಿ ಇದೆ. ಆ 25% ಖುಷಿನ ಈ ಶುಕ್ರವಾರದೊಳಗಡೆ ಅದನ್ನು ಕೊಡ್ತಾರೆ ಅಂತ ನಂಬಿದ್ದೀವಿ. ಅಂದರೆ ಒಂದು ಪ್ರಾಡಕ್ಟ್ ಮಾಡಿದ್ಮೇಲೆ ಅದಕ್ಕೊಂದು ತಲುಪೋದು, ಇಷ್ಟು ಜನಕ್ಕೆ ತಲುಪಬೇಕು ಅನ್ನೋದೊಂದು ಆಸೆ ಅಂತೂ ಪ್ರತಿಯೊಬ್ಬರಿಗೂ ಇರುತ್ತೆ. ಆ ತಲುಪಿಸೋದಕ್ಕೆ ಅಂತಲೇ ಪಾಪ ನಿಮಗೂ ಎಲ್ಲ ನಾವು ಪದೇ ಪದೇ ಬನ್ನಿರಿ ಸಪೋರ್ಟ್ ಮಾಡಿ, ಒಂಚೂರು ಸಹಾಯ ಮಾಡಿ ಅಂತ ಹೇಳೋದಲ್ವಾ. ಅದೇ ಥರ ನಿಮ್ಮ ಸಹಕಾರ ಆ್ಯಂಡ್ ಎಷ್ಟು ಜನ ನೋಡಿದಾರಲ್ಲ ಅದು ಮಲ್ಟಿಪಲ್ ಆಗ್ತಾಯಿದೆ, ಅದಂತೂ ಗ್ಯಾರಂಟಿ. ಸೊ ಅಂದರೆ ಈಗ ನಂಬರ್ ಆಫ್ ಶೋಸ್ ಜಾಸ್ತಿ ಆಗ್ತಾವೆ, ಟೈಮಿಂಗ್ಸು ಇನ್ನೂ ಜಾಸ್ತಿ ಟೈಮಿಂಗ್ಸ್ನ ಬಿಡ್ತಾ ಇದ್ದೀವಿ ನೆಕ್ಸ್ಟ್ ಇರೋದ್ರಲ್ಲಿ. ಅದು ಒಂದು ಪಾಸಿಟಿವ್ ಬೆಳವಣಿಗೆ. ಅಂದರೆ ಒಂದು ಜನ ನೋಡಿ ರಿವ್ಯೂಸ್ ಎಲ್ಲ ಆದಮೇಲೆ ಅದಕ್ಕೊಂದು ಡಿಮ್ಯಾಂಡ್ ಕ್ರಿಯೇಟ್ ಆಗಿರೋದು. ಆ್ಯಂಡ್ ಈಗ ಬೇರೆ ಬೇರೆ ಊರುಗಳಿಗೆ ಬರಬೇಕು ಅಂತ ಪ್ಲ್ಯಾನ್ ಆಗಿರೋದು. ಆ್ಯಂಡ್ ಇನ್ನೊಂದು ಖುಷಿಯಾಗಿದ್ದೇನು ಅಂದರೆ, ಮೊನ್ನೆ ಒಂದು ಥಿಯೇಟ್ರ್ ವಿಸಿಟ್ಗೆ ಹೋದಾಗ ಒಂದೇ ಅಪಾರ್ಟ್ಮೆಂಟಿಂದ ಸುಮಾರು 60 ಜನ 70 ಜನ ಬಂದಿದ್ರು. ಅಂದರೆ ಅಪಾರ್ಟ್ಮೆಂಟಿಂದ ಒಂದು ಯಾರೋ 5-6 ಜನ ನೋಡ್ಕೊಂಡು ಹೋಗಿರೋರು, ಒಂದು ಅಪಾರ್ಟ್ಮೆಂಟಿಂದ ಒಂದು 70 ಜನ ಕನ್ನಡಿಗರು ಒಟ್ಟಿಗೆ ಸೇರಿ ಒಂದು ಕನ್ನಡ ಸಿನಿಮಾ ನೋಡ್ತಾರೆ ಅಂದರೆ, ಅದಕ್ಕೆ ಈ ಥರದ ಬೆಳವಣಿಗೆನೇ ನಮಗೂ ಇದ್ದಿದ್ದು ತಲೆಯಲ್ಲಿ, ಹೊರಗಡೆ ತರಬೇಕು, ಜನನ ಎಕ್ಸ್ಪೀರಿಯನ್ಸ್ ಮಾಡಿಸ್ಬೇಕು ಅಂತ. ಸೊ ಇವತ್ತಿಗೂ ಕೇಳ್ಕೊಳ್ಳೋದು ಇಷ್ಟ, ಇನ್ಫೋಸಿಸಿಂದ ಒಂದು 35-40 ಜನ ಒಟ್ಟಿಗೆ ಎಂಪ್ಲಾಯೀಸ್ ಒಟ್ಟಿಗೆ ಸೇರಿ ಒಂದು ಕನ್ನಡ ಸಿನಿಮಾ ನೋಡೋಣ ಅಂತ ಡಿಸೈಡ್ ಮಾಡಬೇಕಾದ್ರೆ, ನಿಮ್ಮ ಆಫೀಸ್ಗಳಲ್ಲಿ ನಿಮ್ಮ ಅಪಾರ್ಟ್ಮೆಂಟ್ಗಳಲ್ಲಿ ಯಾಕೆ ಈ ಥರ ಹೊರಗಡೆ ಬಂದು ಒಟ್ಟೊಟ್ಟಿಗೆ ಸಿನಿಮಾ ನೋಡಬಾರ್ದು ಅನ್ನೋಂಥದ್ದು ನಮ್ಮ ಕಡೆನೇ ಒಂದು ಐಡಿಯಾ ಇದು. ಯೋಚನೆ ಮಾಡಿ ಒಳ್ಳೆ ಸಿನಿಮಾ ಹೊರಗಡೆ ಬಂದ್ಬಿಟ್ಟು ನಂಬಿಕೆ ಇಟ್ಬಿಟ್ಟು ಒಂದು ಥಿಯೇಟ್ರಲ್ಲಿ ಕೂತ್ಕೊಂಡು ಇದನ್ನು ಎಕ್ಸ್ಪೀರಿಯನ್ಸ್ ಮಾಡಿ. ಅವ್ರು ಮಾತಾಡ್ತಾ ಹೇಳಿದ್ರು 75% ಖುಷಿಯಾಗಿದ್ದೀವಿ, ಇನ್ನು 25% ಬಾಕಿ ಇದೆ ಅಂತ. ನಿರ್ಮಾಪಕರು ಕೂಡ ಆಗಲಿ 75% ಸೇಫ್ ಆಗಿದೆ. ಇಲ್ಲ, 3ನೇ ದಿನಕ್ಕೆ ಸಕ್ಸಸ್ ಆಚರಣೆ ಮಾಡಬೇಕು ಅಂತ ನಮಗೇನು ಉದ್ದೇಶ ಇಲ್ಲ. ಅಂದರೆ ಪ್ರಪಂಚದಲ್ಲಿ ಎಲ್ಲೆಲ್ಲ ಕನ್ನಡಿಗರಿದ್ದಾರೆ ಅಲ್ಲಿವರೆಗೂ ತಲುಪೋರ್ಗೂ ಬಿಡಲ್ಲ, ಅಲ್ಲಿವರೆಗೂ ನಿಲ್ತೀವಿ, ಅಲ್ಲಿವರೆಗೂ ಹೋರಾಡ್ತಿರ್ತೀವಿ, ಅಲ್ಲಿವರೆಗೂ ಇದನ್ನು ರೀಚ್ ಮಾಡಿಸ್ಬೇಕು ಅನ್ನೋಂಥ ನಮ್ಮ ಉದ್ದೇಶ. ಮರ್ಯಾದೆ ಪ್ರಶ್ನೆ, ಎಲ್ಲರ ಮರ್ಯಾದೆ ಪ್ರಶ್ನೆ. ಹೌದು, ಈ ಕಮರ್ಷಿಯಲ್ ಆಗಿ ಒಂದು 3 ದಿವಸಕ್ಕೆಲ್ಲ ಸಕ್ಸಸ್ ಎಲ್ಲ ಆಚರಣೆ ಮಾಡೋಷ್ಟು ಇನ್ನೂ ಬೆಳೆದಿಲ್ಲ. ಅಂದರೆ ನಾವು ಅದು ಬೆಳಿಬೇಕು ಅಂತ ಇದ್ದೀವಿ, ಬಟ್ ಅದಕ್ಕೆ ಇನ್ನೂ ಟೈಮ್ ತೊಗೊಳುತ್ತೆ. ಬಟ್ ಒಳ್ಳೆ ಸಿನಿಮಾಗಳು ಮಾಡೋದ್ರ ಬಗ್ಗೆ ಯಾವುದೇ ಸಂಕೋಚ ಇಲ್ಲ, ಅದನ್ನು ಮಾಡ್ತೀವಿ. ಬಟ್ ಒಂದಿಷ್ಟು ದಿವಸ ಬೇಕು ಆ ಥರದ್ದು. ನೀವು ಹೇಳಿದ್ದನ್ನು ಇದೇ ಥರ ಮೈಕಟ್ಕೊಂಡು 4 ದಿವಸ ಆದಮೇಲೆ ಸಕ್ಸಸ್ ಪಾರ್ಟಿ ಮಾಡ್ತೀವಿ ಅಂತ, ಅಥವಾ ಸಕ್ಸಸ್ ಶೋ ಮಾಡಿದ್ದೀವಿ ಅಂತ ಹೇಳೋವಂಥ ಕಾಲ ಬರುತ್ತೆ. ಆಗ ಖಂಡಿತ ಮಾಡ್ತೀವಿ, ಆಗ ಅದನ್ನು ಒತ್ತಿ ಹೇಳ್ತೀವಿ. ಬಟ್ ಇವಾಗ ಏನು ಅಂತಂದರೆ, ಎಷ್ಟು ಖುಷಿಯಾಗಿದ್ದೀವಿ ಅಂದರೆ ಜನರ ಸ್ಪಂದನೆ ಬಗ್ಗೆ ಮಾತ್ರ, ಕಮರ್ಷಿಯಲಿ ಅಲ್ಲ. ಕಮರ್ಷಿಯಲಿ ಹೌದು, ಒಂದು ಸಿನಿಮಾ ಮಾಡಿದ್ರೆ ಕಮರ್ಷಿಯಲಿ ಆದರೆ ಮಾತ್ರ ಹೌದು ಒಂದು ಪ್ರೊಡಕ್ಷನ್ ಹೌಸ್ಗೆ ಅದು ಅನುಕೂಲ ಅಂತ. ಅದು ಅನುಕೂಲ ಒಂದೇ ಸಲ ಆಗಲ್ಲ, ದುಡ್ಡು ಒಂದೇ ಸಲ ಬಂದ್ರೂ ಚೆನ್ನಾಗಿರಲ್ಲ.
ಅದು ನಿಧಾನಕ್ಕೆ ಬರಬೇಕು. ಯಾಕಂದರೆ ಈ ದುಡ್ಡು ದುಡಿಯ ದುಡಿಯೋ ತಮ್ಮನೇಲಿ ಕಾಂಟೆಂಟ್ ಕೊಡ್ತಾ ಇರೋ ಅಲ್ಲ ಹೌದು, ತಮ್ಮನೇಲಿ ಕಾಂಟೆಂಟ್ ಪರವಾಗಿಲ್ಲ. ಸೊ ಅದು ಸತ್ಯ ಅಲ್ವಾ, ಒಂದೇ ಸಲ ಅಂತೂ ಖಂಡಿತ ಬರಲ್ಲ. ಸೊ ನಿಧಾನಕ್ಕೆ ಬರುತ್ತೆ, ಬಟ್ ಮೋಸ ಅಂತೂ ಖಂಡಿತ ಕನ್ನಡದವ್ರು ಮಾಡಲ್ಲ ಅಂತ ನಂಬಿಕೆ. ಬಟ್ ಖುಷಿ ಏನು ಗೊತ್ತಾ, ಅಂದರೆ ನಾವು ಒಂದು ಪ್ಲ್ಯಾನ್ ಪ್ರಕಾರ ಇಷ್ಟು ಊರುಗಳಲ್ಲಿ ಹಿಂಗೆ ಹೋಗೋಣ ಅಂತ ಬಿಟ್ಟಿದ್ವಿ. ನಮಗೆ ಬರೋ ಮೆಸೇಜ್ಗಳು ರಾಯಚೂರಿನಲ್ಲಿ ಇಲ್ಲ, ರಾಯಚೂರಿನಲ್ಲಿ ಬೇಕು, ನಾವೆಲ್ಲ ಇಷ್ಟು ಜನ ನೋಡೋಕೆ ರೆಡಿ ಇದ್ದೀವಿ. ಇವಾಗ ಏನಾಗುತ್ತೆ, ಅಷ್ಟು ಜನ ನೋಡೋಕೆ ರೆಡಿ ಇದ್ದ, ಓಕೆ ರಾಯಚೂರು ಹೋಗೋಣ, ಇವಾಗ ಬಳ್ಳಾರಿ ಕಡೆ ಹೋಗೋಣ, ಇದು ಮಾಡೋಣ. ಈಗ ಪ್ಲಾನಿಂಗ್ ಒಂದು ರೀವರ್ಕ್ ಮಾಡ್ತಿದ್ದೀವಿ. ಸಿಡ್ನಿಯಲ್ಲಿ ಬರುತ್ತಾ, US ಅಲ್ಲಿ ಬರುತ್ತಾ, ಜರ್ಮನಿಯಲ್ಲಿ ಇಷ್ಟು ಜನ ಇದ್ದೀವಿ, ನಾವೆಲ್ಲ ನೋಡೋಕೆ ರೆಡಿ ಇದ್ದೀವಿ, ರಿವ್ಯೂಸ್ ತುಂಬ ಚೆನ್ನಾಗಿದೆ. ಈ ಥರ ಮೆಸೇಜ್ಗಳು ಬರ್ತಿರುವಂಥದ್ದು ಡೆಫಿನೆಟಾಗಿ ಖುಷಿ ಕೊಡ್ತಾ ಇದೆ. ಅದು ಎಲ್ಲ ಕಡೆಗೆ ಬರ್ತೀವಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮನ್ನು ಫಾಲೋ ಮಾಡಿ.